ಆಗ್ಬಹುದು ಅಂತ. ಕಾಂಗ್ರೆಸ್ ರಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, ಒಂದು ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. ಒಂದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಚೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದ್ಲಿದ್ದಂತ ಗತ್ತು ಇಲ್ಲ, ಮೊದ್ಲಿದ್ದಂತ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರು ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ. 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನ ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATM ನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ. ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡಲ್ಲ. ಸತ್ತೋಗಿ ಐಸಿಯುನಲ್ಲಿದೆ ಇದು, ನಾವ್ಯಾಕೆ ಅದಕ್ಕೆ ಜೀವ ಕೊಡೋಣ? ಅದಕ್ಕೋಸ್ಕರ ಐಸಿಯುನಲ್ಲಿದೆ, ಇನ್ನೊಂದು 2 ವರ್ಷ ಇರ್ತದೆ ಐಸಿಯುನಲ್ಲಿ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಈ ಕರಪ್ಷನ್ ಇಳಿದ್ಬಿಟ್ಟಿದ್ದಾರೆ, ಅವರು ಲೂಟಿ ಮಾಡ್ತಾರೆ. ನಮ್ಮ ಹೋರಾಟ ನಿರಂತರ, ನಾವು ಹೋರಾಟ ಮಾಡ್ತೀರಿ ಸರ್ಕಾರದ ವಿರುದ್ಧವಾಗಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ಹೊರಗಡೆನೂ ಹೋರಾಟ ಮಾಡ್ತೀರಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ನಿಮಗೂ ಗೊತ್ತಿದೆ, 3 ತಿಂಗಳಿಂದ ಪೆನ್ಷನ್ ದುಡ್ಡು ಹಣನೂ ಕೊಟ್ಟಿಲ್ಲ. 3 ತಿಂಗಳಾಯ್ತು ಪೆನ್ಷನ್ ಹಣ ದುಡ್ಡು ಕೊಟ್ಟಿಲ್ಲ. ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಾಲಿನ ಸಬ್ಸಿಡಿ ಕೊಡಕ್ಕೆ 700 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಆಮೇಲೆ ಇದು 2,000 ರೂಪಾಯಿ ಮಹಿಳೆಯರಿಗೆ ತಿಂಗಳು ಕೊಡ್ಬೇಕಲ್ಲ, ಗೃಹಲಕ್ಷ್ಮಿ 5,000 ಕೋಟಿ ಹಂಗೆ ಪೆಂಡಿಂಗ್, ಹಂಗೆ ಬಿದ್ದಿದೆ. ರೇಷನ್ ಕಾರ್ಡ್ ಹೋಡೋರಿಗೆ 750 ಕೋಟಿ ಕೊಡಬೇಕು 1 ತಿಂಗಳದು, ಅದು ನಾಮ ಹಾಕ್ಬಿಟ್ಟಿದ್ದಾರೆ. ಈಗ ಉಳಿದಿರೋದೊಂದು ರೇಷನ್ ಕಾರ್ಡ್ದಾರರಿಗೆ ಉಳಿದಿರೋದೊಂದೇ ಮೋದಿ ಕೊಡೋ ಅಂತ ಅಕ್ಕಿ ಒಂದೇ ಇವಾಗ ಹೋಗ್ತಾ ಇರೋದು. ಸಿದ್ದರಾಮಯ್ಯಂದ ಅಕ್ಕಿನೂ ಇಲ್ಲ, ಬೇಳೆನೂ ಇಲ್ಲ, ಏನೂ ಇಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.